ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನದಿಂದ ಲಾಂಗ್ ಡೈಲಿ ವ್ಲಾಗ್ ಬಿಡಬೇಕು ಅಂದ್ಕೊಂಡಿದ್ವಿ, ಬಟ್ ನಮ್ಮ ಅಕ್ಕಂದು ಎಕ್ಸಾಮ್ಸ್ ಇತ್ತು ಆ್ಯಂಡ್ ಇನ್ನೂ ತುಂಬ ಪರ್ಸ್ನಲ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲೆ ಹಾಕ್ತೀವಿ, ಸ್ಟೇ ಟ್ಯೂನ್. ದಿನ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಚೆನ್ನಾಗಿ ರಂಗೋಲಿ ಬಿಟ್ಟು ಬೇಗ ಕೆಲಸ ಮಾಡಿ ತಿಂಡಿ ಮಾಡಿ ಪೂಜೆ ಮಾಡಿ ಕೂತ್ಕೊಂಡ್ರೆ ಹಬ್ಬ ನಮ್ಮ ದಿನ ಸಂಪೂರ್ಣ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮನೆಯಲ್ಲಿ ದೇವರಿಗೆ ಚೆಂದ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಲ್ಲಿರೋ ಸುಖನೇ ಬೇರೆ. ನಮ್ಮಲ್ಲಿ ನಾವು ಹೀಗೆ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಅದೇನೋ ಒಂಥರ ಹೀಗೆ ಪೂಜೆ ಮಾಡಿದ್ರೆ ನಮ್ಮಲ್ಲಿ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ. ಈ ತಿಂಡಿಗೆ ಚಪಾತಿ ಹೆಸರುಕಾಳು ಪಲ್ಯ ಹೇಗೆ ಮಾಡೋದು ನೋಡಿ. 2 ಕಪ್ಪಷ್ಟು ಹೆಸರುಕಾಳು, 2 ಟೊಮ್ಯಾಟೊ, ಖಾರಕ್ಕೆ ಮೆಣಸಿನ್ಕಾಯಿ, 1 ಎಸಳು ಬೆಳ್ಳುಳ್ಳಿ, ಹಾಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಹೆಸರುಕಾಳನ್ನ ಎಲ್ಲ ಮಸ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಬೇಡಿಗೆ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸ್ಕೊಂಡಿರೋ ಹೆಸರುಬೇಳೆ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹೆಸರುಕಾಳು ಪಲ್ಯ ರೆಡಿ. ನಾವು ನಮ್ಮಲ್ಲಿ ತಲೆಗೆ ಹಚ್ಕೊಳ್ಳೋಕ್ಕೆ ಬರೀ ಹರಳೆಣ್ಣೆ ಅವ್ರ ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ. ಅದ್ರ ಬದಲಾಗಿ ಒಂದು ಬಾಂಡಿಗೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆನ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬಿಸಿ ಆಗುವಂಥ ಕಾಯ್ದು ಅದಕ್ಕೆ ಮೆಂತ್ಯ, ಕರಿಬೇವು, ಈರುಳ್ಳಿ, ಅಲೋವೆರಾ, 2-3 ಥರ ದಾಸವಾಳದ ಎಲೆ, ದಾಸವಾಳದ ಹೂವು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕು. ಎಣ್ಣೆ ಕಾದು ಈರುಳ್ಳಿ, ಅಲೋವೆರಾ ಎಲೆಗಳು, ಹೂವು ರಸ ಎಲ್ಲ ಬಿಟ್ಕೊಂಡ್ಮೇಲೆ ಅದು ಸ್ವಲ್ಪ ಹಾರಿದ ಮೇಲೆ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಮ್ಮ ತಲೆಗೆ ಹಚ್ಕೊಬೋದು. ನಾವು ಇಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಮ್ಮ ಹೇರ್ ಗ್ರೋತ್ಗೆ ಡ್ಯಾಂಡ್ರಫ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಈಚೆ ಎಲ್ಲೋ ಹೋಗಿ ತೊಗೊಳ್ಳೋ ಬದಲು ಮನೇಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೇಲೇ ನಾವು ಎಣ್ಣೆ ಪ್ರಿಪೇರ್ ಮಾಡ್ಕೊಬೋದು. ಅಡುಗೆಗೆ ಬಿಸಿರುಕಳೆ ಸಾಂಬಾರು ಮಾಡ್ಕೊಂಡಿದ್ವಿ. ಹಿಂದಿನ ರಾತ್ರಿನೇ ಎಲ್ಲ ಥರದ ಕಾಳನ್ನೆಲ್ಲ ನೆನೆಸಿಟ್ಕೊಂಡಿದ್ವಿ, ಅದನ್ನ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಎಲ್ಲ ಥರದ ತರಕಾರಿ ಅಂದರೆ ಕ್ಯಾರೆಟ್, ಬೀನ್ಸ್, ಹಾಗಲಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಪಡವಲಕಾಯಿ, ನಿಮಗಿನ್ನೂ ಬೇಕು ಅಂತಂದರೆ ಸೊಪ್ಪುಗಳನ್ನ ಸಹ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೆ ಕಡೆ ಹೇಳ್ತಾರೆ ಎಲ್ಲ ಥರ ತರಕಾರಿ ಎಲ್ಲ ಥರದ ಸೊಪ್ಪುಗಳನ್ನೆಲ್ಲ ಹಾಕಿ ಮಾಡ್ಕೊತಾರೆ ಅಂತ. ನೀವು ಕೂಡ ಹಾಕಿ ಮಾಡ್ಕೊಬೋದು. ಅದಾದಮೇಲೆ ಬಿದಿರುಕಳೆ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು 2-3 ವಿಷಲ್ ಕೂಗಿಸ್ಕೊಬೇಕು. ಮಸಾಲೆಗೆ ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣನ್ನ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಲಾಸ್ಟಲ್ಲಿ ಅದು ವಿಷಲ್ ಬಿಟ್ಟಾದಮೇಲೆ ಅದಕ್ಕೆ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ಸಹ ಹಾಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.